ಈಗ ಏನಾರ ಇದ್ರ ಬಗ್ಗೆ ಏನಾರ ದೂರು ಕೊಡೋದಾಗ್ಲಿ ಆ ಬೀಮ್ಸ್ ಡೈರೆಕ್ಟರ್ಗೆ ಏನಾರ ಹೇಳಿದ್ರಿ ಹಿಂಗೆಲ್ಲ ಆಗೈತೆ ಅಂತ ಹೇಳಿ? ಇಲ್ಲ ಸರ್, ನಾವು ಎಲ್ಲಿ ಹೇಳಿಲ್ರಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ APMC ಪೊಲೀಸ್ ಸ್ಟೇಷನ್ಗೆ ರೀ ನಮ್ಮ ಇವ್ರು ಇದನ್ನ ಮಾಡಿ ಕಾಸ ನಮ್ಮ ಹಳ್ಯಾರ ಮಾಡಿದಾರ MLC ಮಾಡಿದಾರ ಅವಾಗ ರೀ ಮರನೇ ದಿವಸ ರೀ. ಆಮೇಲೆ 2-3 ದಿನ ಮ್ಯಾಗ ಏನಂದ್ರಿ, ಇಲ್ಲ ನಾವು ಹೋಗಿ ಹಿಂದಾಡಿ ಮತ್ತೆ ಇಲ್ಲ ಒಂದು ಬರ ಕೊಡ್ರಿ ಅಂತೇಳಿ ಹವಾಲ್ದಾರ್ ಮೇಡಮ್ ಅವ್ರು ಇದ್ದಾರೆ. ಅವರು ಬರ ಕೊಡ ಅಂದ್ರಿ. ಬರ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಹೋಗಿ ಅಂಕಲ್ ಕಂಪ್ಲೇಂಟ್ ಕೊಡಂಬಲ್ಲಿ ಸರ್. ಕಂಪ್ಲೇಂಟ್ ಕೊಟ್ಟು ಅವಾಗ 2 ಸಲ ಹೋದ್ರು ಅವ್ರು ಪೊಲೀಸರು. ಅವ್ರು ಹೇಳ್ತೀವಿ ಕೇಳ್ತೀವಿ ಅಂತಾರ್ರಿ. ಹೊಳ್ಳಿ ಅಂದ್ ಹೇಳಕತ್ತೀರಲ್ರಿ. ನಾವು ಹೋಗೋದು ಈಗ 3ನೇ ಸಲ ರೀ ಅಲ್ಲಿ. ಆದ್ರೆ ಅವ್ರು ಏನಂತಾರ್ರಿ, ಇಲ್ಲ ಕರೆಸ್ತೀವಿ, ನಾವು ಹೇಳ್ತೀವಿ, ನಮಗೆಲ್ಲ ಹೇಳ್ತೀವಿ, ಅವ್ರು ಆ್ಯಕ್ಷನ್ ಮಾಡೋದಿಲ್ಲ. ಮುಂದ್ರಿ ಅವ್ರು ಏನಂತಾರ ಸರ್, ಅವ್ರಿಗೂ ಡಾಕ್ಟರ್ ಮ್ಯಾಗ ನಾವು ವ್ಯಾಪಾರ ಮಾಡಕ್ ಬರಲ್ಲ ಅಂತಾರೆ ಸರ್. ಗೌರ್ಮೆಂಟ್ ಡಾಕ್ಟರ್ ಮ್ಯಾಗ ತಪ್ಪು ಮಾಡ್ಯಾರ್ರಿ. ಮತ್ತು ನಮ್ಗೆ ಈ ನಮ್ಮನೆ ಶಿಕ್ಷೆ ಆಗೈತೆ ಅಂದ್ರದ ಇಲ್ಲಪ್ಪ ಕೇಳ್ತೀವಿ ಹೇಳ್ತೀವಿ ಅಂತಾರ್ರಿ. ಒಮ್ಮೆ ಈ ಡಾಕ್ಟರ್ ಈ ದವಾಖಾನಿಗೆ ಹೇಳ್ತೀವಿ ಅಂತಂದ್ರಿ. ಆದ್ರೂ ಇದು ಕೇಳ್ರಿ ಮತ್ತೊಮ್ಮೆ ಆಚೆ ಕಡೆ ಡಾಕ್ಟರ್ ಕೇಳಿ ಅವ್ರನ್ನ ಕೇಳಿ ಅದೇನಾಗೈತೆ ಅನ್ನೋದು ಹೇಳ್ತು ಅಂದ್ರಿ. ಸಾಹೇಬ್ರೇ ಇದ್ರಿ. ಅವರೆಲ್ಲ ಹೇಳಿದ್ರು. ಅವ್ರೇನು ಅವರು ಏನು ದಾದ ಮಾಡಕ್ ಆ ಡಾಕ್ಟರ್ ಏನಾರ ಹೊಳ್ಳಿ ಸಂಪರ್ಕ ಮಾಡಿದ್ರಿ ನೀವು? ನಿಮ್ಗೇನು ಆಪರೇಷನ್ ಮಾಡಿದಾರ ಅವ್ರಿಗೆ? ಅವ್ರು ಎಂತ ಕತೆ ಹೋಗಿಲ್ಲ ಸರ್. ನಾವು ಹೋದದ್ದು ಕಂಪ್ಯೂಟರ್ ಹಂಗಾರ ಇವ್ರು ಅವ್ರು ಕರೆಸಿ ಅವ್ರನ್ನ ಸಮಕ್ಷಮ ಮಾಡ್ತಾರ ಅನ್ನೋ ವಿಶ್ವಾಸ ನಮಗಿತ್ತು. ಆದರೂ ಕೂಡ ಇವರು ಪೊಲೀಸ್ ಸ್ಟೇಷನ್ದವ್ರು ನಮ್ಗೆ ಏನೋ ಈಗ ನೀವು ಆಯ್ತು ಕೇಳಿಗೆ ಹೋಗಿದ್ರಿ. ಹೌದು ಸರ್, ತಗೊಂಡ್ ಹೋಗಿದ್ರಿ. ಹಾಂ ರೀ. ನಿಮಗೆ ಈ ರೀತಿ ಕಳ್ಳ ಕಟ್ಟಾಗೈತೆ ಅಂತ ಹೇಳಿದವ್ರು ಯಾರು? ನಮ್ಗೆ ಕೇಳಿ ಡಾಕ್ಟರ್ ಹೇರ್ ಸರ್. ಇವರು ಇಲ್ಲ ಅವ್ರ ಕಳ್ಳಿಗೆ ಪಾಪ ಕತ್ರಿ ಹೆಚ್ಚಿದಾರಪ್ಪ, ಇಲ್ಲ ಇದರ ಸೂಜಿಯಾರ ಏನಾರು ಬಟ್ಟೆ ಕಟ್ಟಿಸಿದಾರು ಅಂದಾಗ ನಿಮ್ಮ ಹುಡುಗಾಗು ಇದು ಬರತೈತೆ, ನಂಜು ಬರತೈತಿ. ನಾವು ಇದನ್ನ ಅವ್ರು ಕ್ಯಾನಿಂಗ್ ಮಾಡಿದಾಗ ಗೊತ್ತು ಸರ್ ನಮ್ಗೆ. ಅವ್ರು ಏನಂದ್ರ ಸರ್, ಇಲ್ಲ ಮತ್ತು ಅದನ್ನ ಕ್ಯಾನಿಂಗ್ ಮಾಡಿದೇವು ನಾವು, ಹುಡುಗ ನಂಜು ಜರತದ. ಈಗ ನೀವು ರಾತ್ರಿ ನಮಗೆ ಎಷ್ಟೊತ್ತರು ರೊಕ್ಕ ತುಂಬ ಅಂದ್ರ ಸರ್. ಅವರು ಎಷ್ಟು ತುಂಬಿರಿ? ಅವಾಗ ಒಂದು 20,000 ರೂಪಾಯಿ ತುಂಬಿರ ಒಳಗೆ ತೊಗೋತೀವಿ ಅಂದ್ರ ಸರ್. ಆಮೇಲೆ ನಾವೇನು ಮಾಡಿದ್ರಿ, ಇಲ್ಲ ನಮ್ಮ ಕೈಕಾಲು ಬಿದ್ದೀವ್ರಿ ಅವ್ರು. ಇಲ್ರಿ ಬೆಳಿಗ್ಗೆ ಬಂದು ನಾವು ಕೊಡ್ತೀವಿ ಅಂದ್ರು ಅವ್ರು ಇದು ಮಾಡ್ಲಿಲ್ರಿ. ಮಾತ್ರ ರಾತ್ರಿಗೆ ಮತ್ತು ಇಲ್ಲೇ ನಮ್ಮ ಹಳ್ಯಾಗಳನ್ನ ಕರೆಕಾಯಿಸಿ ಮತ್ತವ್ರು ರೊಕ್ಕ ತೊಗೊಂಬಂದಾಗ ಹುಡುಗನ ಒಳಗೆ ತೊಗೊಂಡ್ರಿ ಸರ್. ಈ ನಮ್ಮನೆ ಊಟ ಈಗ ಹೆಂಗೆ ಅದ ರೀ ಮಗ? ಏನು ಸರ್, ಆದರೂ ಈಗ ನಾನು ನಾರ್ಮಲ್ ಅದಾನ ಸರ್. ಅವ ಭಾಳ ಇದಿಲ್ಲ. ಭಾಳ ನಾವು ಈಗ ನೀವು ಏನು ಒತ್ತಾಯ ಮಾಡ್ತೀರಿ? ಗೊತ್ತ ಸರ್, ಒತ್ತಾಯ ಅವ್ರಿಗೆ ಏನಾರು ಒಂದು ಶಿಕ್ಷೆ ಆಗ್ಬೇಕಲ್ಲ ಸರ್. ಅವ್ರಿಗೆ ಏನಾರು ಶಿಕ್ಷೆ ಆಗ್ಬೇಕಲ್ಲ ಸರ್. ನಮಗೂ ಅಟ್ ನೋಡಿ ಇದು ಆಗ್ಬೇಕಲ್ರಿ. ಈಗ ನಮ್ದು ಇದ್ದ ಮನಿನೂ ಮಾರಿದೀವಿ ಸರ್ ನಾವು. ಮನೆ ಮಾರಿ ಮನೆಗೆ ಅದು 6 ಲಕ್ಷ. 6 ಲಕ್ಷಕ್ಕೆ ಹೋದ್ ಸರ್. ಇನ್ನೂ 6 ಲಕ್ಷ ರೂಪಾಯಿ ಸಾಲ ಹತ್ರಿ. ನಾವು ಯಾವ ದಾರಿಂದ ಹರಿಬೇಕು? ನಾವು ಬೇಗ ಬಿಟ್ಟು ಮನೆಗೆ ಬಿಟ್ಟು ಏನು ಬೇಗರ ಮನೆಗೆ ಬಂದೇವ್ರಿ ಸರ್ ಬೆಳಿಗ್ಗೆ ಅಂತ. ಹ್ಞೂ ರೀ, ಇಲ್ಲಿ ಬೇಗರ ಮನೆ ಇರೋದು ನಮ್ಮ ಇರೋದು ಮಲ್ಲೂರು ಮನೆಗೆ ಕೊಟ್ಟಿವ್ರಿ. ಅದು ಏಕರಿಗೆ ಇದು ಮುಂದ್ರಿ. ಈಗ 8 ದಿನಕ್ಕೊಮ್ಮೆ ಕೈಲಿ ಹೋಗ್ಬೇಕು. ಈ 2 ದಿನಕ್ಕೆ 3 ದಿನಕ್ಕೆ ಇಲ್ಲಿ ಮುಂದ್ರೆ ಅವ್ರು ಏನಂದ್ರು ಕೈಲಿ ಅವ್ರು ನೋಡ್ರಪ್ಪ ನೀವು ಬರಕ್ಕೆ ದೂರ ಆಕತಿ, ಬೇಲೊಂಗಲಕ್ಕೆ ನಾವು ಅಲ್ಲಿ ಹೇಳ್ತೀವಿ, ಅಲ್ಲೇ ಡ್ರೆಸ್ಸಿಂಗ್ ಮಾಡ್ರಿ ಅಂತ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ ರೀ. ಅದು ದೊಡ್ಡದೇನ ಚೀಲಿಂದ ಒಂದು ಸ್ವಲ್ಪ ಇದು ದಕ್ಕಾಗಿ ಇನ್ನೂ ಪೈಪ್ ಐತ್ರಿ ಸರ್. ಅದು ಪೈಪದು ಒಂದು ಸ್ವಲ್ಪ ಯಾವಾಗ ಲೀಕೇಜ್ ಆಗಿ ಬಿಡ್ತದೆ ಸರ್. ಅದು ಲೀಕೇಜ್ ಆತಂತಂದ್ರೆ ನಾವು ನಾಟಕ ಬೆಳಗಾವಕ್ಕೆ ಹೋಗ್ಬೇಕು. ಇವ್ರಿಗೆ ಯಾರಿಗೆ ಏನು ಮಾಡೋದು ದೊಡ್ಡ ಬರ್ತಾನೆ ಸರ್. ಮತ್ತು ಹೋಗ್ಬೇಕಂದ್ರೆ ಸರ್ ಕಾರ್ ಗಾಡಿ ಮಾಡ್ಕೊಂಡು ಹೋಗಿ ಬೇಸಲ್ರಿ ಅವನು. ಮತ್ತು ಬಸ್ಸಿನಾಗತ್ತೆ ಹೋಗಕ್ಕೆ ಬರ್ದಂಗಲ್ಲ ಸರ್. ಹಿಂಗಾಗಿ ನಮಗೆ ಭಾಳ ತ್ರಾಸ. ಚಿಕಿತ್ಸಾ ವೆಚ್ಚನೂ ಬರ್ಸ್ಬೇಕು, ಶಿಕ್ಷೆ ಆಗ್ಬೇಕಂತ. ಶಿಕ್ಷೆ ಅವ್ರಿಗೆ ಒಟ್ಟು ಹಣ ಡಾಕ್ಟರ್ಗಳಿಗೆ ಶಿಕ್ಷೆ ಆಗ್ಬೇಕ್ರ. ನಿಮ್ಮ ಹೆಸರು? ನಮ್ಮದು ಉಪಕ್ಕಿರಪ್ಪ ರೇ ಸಾಬಪ್ಪ ಮಾದಾರ್ರಿ ಸರ್.